ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಆತ್ಮೀಯರೇ. ಬೆಡದಿ ಟೌನ್ಶಿಪ್ DK ಶಿವಕುಮಾರ್ ಅವರು ನಿಷ್ಠುರವಾಗಿ ಮಾಡಿ ತೀರ್ಬೇಕಂತ ಹಳ್ಳಕ್ಕೆ ಬಿದ್ದಿದ್ದನ್ನು ನೋಡಿದರೆ ಯಾಕೋ ಏನೋ ಇದು ಅವರಿಗೆ ಕಷ್ಟದಾಯಕ ಆಗ್ಬೋದೇನೋ. ಯಾಕಂದ್ರೆ ಚುನಾವಣೆ ಸಮೀಪದಲ್ಲಿದೆ, 2 ವರ್ಷಗಳು ಭಾಳ ದೂರ ಅಲ್ಲ. ಇಂದಿಲ್ಲ ನಾಳೆ ಬೆಡದಿ ನಿಶ್ಚಿತವಾಗಿ ಟೌನ್ಶಿಪ್ ಆಗ್ತದೆ, ಅದರ 2 ಮಾತಿಲ್ಲ. ಆದರೆ ಈ ಸದ್ಯದಲ್ಲಿ ಅದನ್ನು ತೆಗೆದುಕೋಬೇಕಾ ಬೇಡವಾ? ಹೌದು, ಮುಖ್ಯಮಂತ್ರಿ ಆಗಿದ್ದಾರೆ, ಕ್ರೆಡಿಟ್ ನಿಮಗೆ ಬರ್ತದೆ, ಎಲ್ಲ ಸರಿ. ಆದರೆ ನಮ್ಮ DK ಶಿವಕುಮಾರ್ ಅವರು ಅಂದ್ಕೊಂಡಂಗೆ ಸುಲಭವಾಗಿ ಆಗಿದ್ದರೆ ಪ್ರಶ್ನೆ ಇರಲಿಲ್ಲ. ಇದು ಸುಲಭ ಆಗೋ ಸಾಧ್ಯತೆಗಳು ಇಲ್ಲ. ಯಾಕಂದ್ರೆ ನಿಧಾನಕ್ಕೆ ಮತ್ತು BJPಗೆ ನೋಡ್ರಿ, ರಾಜಕೀಯ ಜನ ರಾಜಕೀಯ ಲಾಭ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ರಾಜಕೀಯ ಲಾಭ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಹಿಂದೂ ಕುಮಾರಣ್ಣನು ಅದನ್ನೇ ಮಾಡಿದರು ನಮ್ಮ HDK. ಆದರೆ ಆ ವಿಷಯದಲ್ಲಿ ಅದರಲ್ಲಿ ಬಿಟ್ಟರು. ಕಾರಣ ಅವ್ರಿಗೆ ಗೊತ್ತಾಯ್ತು ಇದು ಸುಲಭ ಅಂದ್ಕೊಂಡಷ್ಟು ಸುಲಭಿಲ್ಲಪ್ಪ ಅಂತಾರೆ. ಈಗ ಇವತ್ತು ನೀವು ಹಿಡಿದಿದ್ದೀರಿ ಅದನ್ನ ಕೆಲಸ, ನಿಮಗೂ ಅದು ಸುಲಭಿಲ್ಲ. ಯಾಕಂದ್ರೆ ನಿಧಾನಕ್ಕೆ BJPನೂ ಮೇನ್ ಅಜೆಂಡಾ ಮಾಡಲಿಕ್ಕೆ ಶುರು ಮಾಡಿದೆ. ಅದನ್ನು ಎಲ್ಲಿಲ್ಲದ ರೈತರ ಕಾಳಜಿ ಅವ್ರಿಗೂ ಹೆಚ್ಚಾಗಿಬಿಟ್ಟದೆ. ಇವತ್ತು 1 ವರ್ಷದವರೆಗೆ ರೈತರು ಕುಳಿತರು ದಾದ ಮಾಡಿರಲಿಲ್ಲ ಹಿಂದೆ BJPಗರು. ಇವತ್ತು ಬಿಡದಿಗೆ ಬರ್ತಾ ಇದ್ದಾರೆ. ಅವರು ಸಹಜದರಿ ಸುಳಿದ್ರೊಳಗೆ ತಮ್ಮದು ತೆನೆಯಲ್ಲಿ ಬೇಸ್ಕೊಂಡು ಹೋಗಿಬಿಡುವಂಥದ್ದು. ಅದರಿಂದ ಹೊಡೆದು ಯಾರಿಗೆ ಬಿಡೋದು? ಕಾಂಗ್ರೆಸ್ಸಿಗೆ. ಯಾಕಂತಂದ್ರೆ ನೀವು ಹೇಳ್ಬೋದು 80% ರೈತರು ಒಪ್ಕೊಂಡಿದ್ದಾರೆ ಅಂತೇಳಿ. ಅದರಲ್ಲಿ ಬಡ ರೈತರು, ಆ ಭೂಮಿಯ ಬದುಕುವಂಥವ್ರು ಅನೇಕ ಇಂಟರ್ವ್ಯೂಗಳು ಹೇಳ್ತಾರೆ ನಾವು 80% ಇದ್ದೀವಿ ರೀ ಅಂತೇಳಿ. ಇದನ್ನು ಡಿಸೈಡ್ ಮಾಡೋರು ಯಾರು? ಆದರೆ ಇದು ರಾಜ್ಯ ಮಟ್ಟದ ರೈತರ ಹೋರಾಟಕ್ಕೆ ಇದೊಂದು ಏನಪ್ಪ ಅಂದ್ರೆ ಸಂಘರ್ಷ ಮಾಡಲಿಕ್ಕೆ ಒಂದು ಸ್ಥಾನ ಆಯಿತು. ಇರ್ಬೋದು ದೊಡ್ಡ ದೊಡ್ಡ ರೈತರು ಮಾಡಲಿಕ್ಕೆ ಆಗೋದಿಲ್ಲ, ಭೂಮಿ ಬಿಟ್ಟು ಯಾರೋ ಹಚ್ಚಿರ್ತಾರೆ, ಅವ್ರು ಹಚ್ಚಿದವ್ರು ದುಡ್ಡು ತೆಗೆದು ಸರಿಯಾಗಿ ಕೊಡೋದಿಲ್ಲ, ಅಲ್ಲಿ ದೊಡ್ಡ ಸಮಸ್ಯೆಗಳಿದ್ದಾವೆ. ಅಂಥ ಭೂಮಿದಾರರು ಲ್ಯಾಂಡ್ಲಾರ್ಡ್ಗಳು ಮಾರಲಿಕ್ಕೆ ಹೊರಟಿರ್ಬೋದು. ಆದರೆ ಎಕರೆ 2 ಎಕರೆ ಇದ್ದಂಥವರು ಇವ್ರು ಎಲ್ಲಿ ಮಾರಿ ಎಲ್ಲಿ ಹೋಗಂದ್ರೆ ಅವ್ರಿಗೆ ಹೇಳ್ಬೋದು. ನೀವು 2 ಕೋಟಿ ಕೊಡ್ತೀನಿ ರೀ, 3 ಕೋಟಿ ಕೊಡ್ತೀನಿ ರೀ, ಬಿಡ್ರಿ, ಹಾಗೆ ಹೀಗೆ ಹೇಳ್ಬೋದು. ಹಿಂದೆ ಕುಮಾರಸ್ವಾಮಿ ಮಾಡಿದ್ರು, ಅದಕ್ಕೆ ನಾವು ಮಾಡಿದ್ವಿ, ಅವ್ರು ತಪ್ಪು ನಂದಲ್ಲ ಅಂತ ಹೇಳಿ ತಪ್ಪಿಸ್ಕೊಳಕ್ಕೆ ಬರೋದಿಲ್ಲ. ನಿಮ್ಮ ಅಧಿಕಾರದ ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದಾರೆ. ಈ ಹೋರಾಟದಲ್ಲಿ ನಿಧಾನಕ್ಕೆ ವಿಶೇಷವಾಗಿ ರೈತ ಸಂಘದವರು ಕೂಡ್ತಾ ಇದ್ದಾರೆ. ರೈತ ಸಂಘದ ಅಧ್ಯಕ್ಷ ಬಡಗನಪುರ ನಾಗೇಂದ್ರ, ಯಶವಂತ್, ಮುಂದೆ ಬಸವರಾಜಪ್ಪ, CITU ಸಂಘಟನೆ ವರಲಕ್ಷ್ಮಿ, ನೂರ್ ಶ್ರೀಧರ, ಮುಂದೆ ರವಿಕೃಷ್ಣ ರೆಡ್ಡಿ KRS ಪಾರ್ಟಿಯಿಂದ, ಈಗ ದಲಿತ ಸಹಪರ ಇದ್ದಂಥವ್ರು ಎಲ್ಲರೂ ಕೂಡ್ತಾ ಇದ್ದಾರೆ. ಇದೊಂದು ವಿಂಗ, ಒಂದು ಏನಪ್ಪ ಸಂಯುಕ್ತ ಹೋರಾಟ ಮಾಡೋಣಪ್ಪ ಕರ್ನಾಟಕ, ಎಲ್ಲ ಬೆಂಬಲ ಕೊಡೋಣ ಅಂತ ಶುರು ಮಾಡಿದ್ದಾರೆ. ಅವ್ರ ಜೊತೆಗೆ JDS ಅಂತ ಈಗ ಪಾಪ ಎಲ್ಲ ಕಳ್ಕೊಂಡಾರ ಅವರು. ಅವ್ರಿಗೆ ಒಂದು ದೊಡ್ಡ ಅಸ್ತ್ರ, ಅದು ಈ ಒಂದು ಮೈಸೂರು ಏರಿಯಾದಲ್ಲೇ, ಮೈಸೂರು ಬೆಂಗಳೂರು ಏರಿಯಾದಲ್ಲೇ, ಹಳೆ ಮೈಸೂರು ಭಾಗದಲ್ಲೇ. ಹೀಗಾಗಿ ಅಲ್ಲಿ ಒಕ್ಕಲಿಗರ ಕಮ್ಯುನಿಟಿನ ತನ್ನ ವಿಷಯಕ್ಕೆ ತನಗೆ ಆಪ್ತತೆ ಮಾಡೋ ಜೊತೆಗೆ ನಿಮ್ಮ ವಿರುದ್ಧ ಅವ್ರಿಗೆ ಸಹಜದ ಇಬ್ಬರು ಪರಸ್ಪರ ಎದುರಾಳಿಗಳು. ಅದ್ರ ಜೊತೆಗೆ BJP ಅಂತ ಅವ್ರು ಸಹಜದ ಅವರು ತಮ್ಮ ರಾಜಕೀಯ ಲಾಭ ಬರೋರ. ಹೀಗಾಗಿ ಎಲ್ಲ ಸಂಯುಕ್ತ ಹೋರಾಟಕ್ಕೆ ಅಲ್ಲಿ ಜನ ಸ್ಪಂದನೆ ಆಗ್ತದೆ. ದೊಡ್ಡ ರೈತರ ಹೊರಗೆ ಬರಲಿಕ್ಕೆ ಹೋಗೋದಿಲ್ಲ ಅವ್ರು ಏನು ರೀ, ನಮ್ಮ ವ್ಯಾಪಾರಿಗಳಾಗಿರ್ಬೋದು, ಮತ್ತವರಾಗಿರ್ಬೋದು, ಈ ಪಾಳೆಗಾರರಾಗಿರ್ಬೋದು, ದೊಡ್ಡ ದೊಡ್ಡ ಪಾಳೆಗಾರರಾಗಿರ್ಬೋದು, ಇವರಿಗೆ ಹೊಗೆ ಇಲ್ಲದ ಬಾಣ ಬೇಕು ಅಂತ. ನಮ್ಗೆ ಹೊಗೆ ಇಲ್ಲದ ಬಾಣ ಅಂದ್ರೇನು, ಅನ್ನ ಅವ್ರಿಗೆ ಬೇಕು, ಆದರೆ ಅವ್ರು ದುಡಿಯೋರಲ್ಲ, ಇನ್ನೊಬ್ಬರು ಹೆಗಲ್ ಬಂದು ನಾವು ಬಗೆಹರಿಸ್ಕೊಳ್ಳೋಂಥವು. ಈಗ ಅಂಥ ಅವಕಾಶ ಅವ್ರು ಸಿಕ್ಕದ, ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾ ಇರ್ಬೋದು. ಆದರೆ ಇದೆಲ್ಲ ಒಂದಾದಾಗ ಕಾಂಗ್ರೆಸ್ಸಿಗರಿಗೆ ಮುಂಬರುವ ಎಲೆಕ್ಷನ್ದಲ್ಲೇ ನಿಶ್ಚಿತವಾಗಿ ಪೆಟ್ಟು ಕೊಡ್ತದೆ ಆ ಭಾಗದಲ್ಲಿ. ಮತ್ತು ರಾಜ್ಯ ತುಂಬ ಹಬ್ಬದ ಸಾಧ್ಯತೆಗಳಿದ್ದಾವೆ. ಮತ್ತು BJP ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬಲಿಷ್ಠ ಪಕ್ಷದ ಅಂತ ಏನು ಬಿಡಿಸಿಡ್ಬೇಕಾಗಿಲ್ಲ. ಯಾರು ಎಷ್ಟು ನೀವು ಆಗಿರ್ಬೋದು, BJPಗರಾಗಿರ್ಬೋದು, JDS ಆಗಿರ್ಬೋದು, ಎಷ್ಟು ರೈತರ ಬಗ್ಗೆ ಪ್ರೀತಿ ಇದ್ದಾರೆ ಅನ್ನೋದು ಇತಿಹಾಸಗಳಿದ್ದಾವೆ. ರೈತರಿಗೆ ಮುಖ್ಯ ಬೇಕಾಗಿದ್ದು ನೀರು ಮತ್ತು ಒಂದು ಮಾರ್ಕೆಟ್ ಮಾಡಿಕೊಡ್ಲಿಕ್ಕೆ ಆಗ್ತಾಯಿಲ್ಲ. ನೀವು ಮಾಡೋದು ಇಲ್ಲ. ಅದನ್ನು ಏನೋ ಭಾಳ ಮಾಡಿ ನೀರಷ್ಟು ಮಾಡ್ಬೋದು, ಅದನ್ನು ಮಾರ್ಕೆಟ್ ಮಾಡಿಕೊಡ್ತಿರೋದು ಅನ್ನಿಸ್ತಾ ಇಲ್ಲ. ಕಾಂಗ್ರೆಸ್ಸಿಂದ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ, ಜೊತೆಗೆ BJP ಮತ್ತು JDS ಅವ್ರು ಮೊದಲೇ ಇಲ್ಲ. ಆದರೂ ಈಗ ಅನುಕೂಲದ ಸಿಂಧು ಎಲೆಕ್ಷನ್ ಬಂತು, ವಿಷಯ ಇರಲಿಲ್ಲ ಅವ್ರಿಗೆ. ನಿಮ್ಮ ಗ್ಯಾರಂಟಿ ವಿರುದ್ಧ ಹೋಗೋದು ಅಷ್ಟೇ ಕಷ್ಟ ಇತ್ತು.
ಇಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ ಅನ್ನುವಂಥದ್ದು ಹೇಳಬೇಕು. ಗ್ಯಾರಂಟಿ ಬಂದ್ ಮಾಡ್ತೀವಿ ಅಂತ ಹೇಳಿದರೆ ನಿಶ್ಚಿತವಾಗಿಯೂ BJP ಮತ್ತು JDSಗೆ ಮುಂದಿನ ಎಲೆಕ್ಷನ್ದಲ್ಲಿ ಮತ್ತೆ ಸೋಲು ಗ್ಯಾರಂಟಿನ ಅದರವ್ರು ಅನ್ನೋದಿಲ್ಲ. ಇನ್ನು ನಾವು ಗ್ಯಾರಂಟಿ ಕೊಡ್ತೀರಿ ಅಂತ ಹೇಳ್ತಾರೆ. ನಿಮಗಿಂತ ಹೆಚ್ಚು ಗ್ಯಾರಂಟಿ ಕೊಡೋ ವಿಚಾರದ ಅದು ಅವ್ರಿಗೆ ಮಾತಾಡೋದು, ಘೋಷಣೆ ಮಾಡಿಬಿಡೋದಪ್ಪ ಮುಂದೆ ಏನಾಗ್ತದೆ. ಅಲ್ಲೇ ನಿತೀಶ್ ಕುಮಾರ್ ಅವರು BJP ಬೆಂಬಲಿಸಿ ಬಿಹಾರದಾಗ ಪ್ರತಿ ತಿಂಗಳು 10,000 ರೂಪಾಯಿ ಕೊಡೋದು ಹೇಳಿ ಏನು ಬಂದ್ ಆಗಿಬಿಟ್ಟಲ್ಲ. ಮಹಾರಾಷ್ಟ್ರದಲ್ಲಿ ಬಂದ್ ಆಗ್ತಾ ಇದ್ದಾವೆ ಗ್ಯಾರಂಟಿ ಕೊಟ್ಟಿದ್ದು. ಆಶ್ವಾಸನೆ ಕೊಡೋದು ಎಲೆಕ್ಷನ್ ಸಮಯದಲ್ಲಿ ಮ್ಯಾನಿಫೆಸ್ಟೋ ದೊಡ್ಡದು ಹೇಳಿಬಿಡೋದಪ್ಪ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಂತರದಲ್ಲಿ ಯಾರು ಕೇಳಿ ಯಾರು ಬಿಟ್ಟರು ಈ ದಿಲ್ಲಿಯಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ BJPಗರು ಅದೆಲ್ಲ ನೆನಪಿಸ್ಕೊಂಡಾಗ ಇವತ್ತು ಕಾಂಗ್ರೆಸ್ ಇದ್ದಿದ್ದು ಅನಗತ್ಯ ಈ ಸಮಸ್ಯೆಯನ್ನು ಎತ್ಕೊಂಡು ತೊಂದರೆ ಮಾಡ್ಕೊಳ್ತಾ ಇದೆಯಾ? ಯಾಕಂದ್ರೆ ಸಮಸ್ಯೆಗಳು ಸಾಕಷ್ಟು ಅದಾವಿಲ್ಲ. ಈಗ ಮುಖ್ಯವಾಗಿ ಮಾಡಬೇಕಾಗಿದ್ದು DK ಶಿವಕುಮಾರ್ ಅವರು 56,000 ನೌಕರಿಗಳನ್ನು ಅಥವಾ ಹುದ್ದೆಗಳನ್ನು ಸೃಷ್ಟಿ ಮಾಡಿ ಅವ್ರು ಅಲ್ಲಿ ತುಂಬಿಕೊಳ್ಬೇಕಾಯ್ತು. ನಿರುದ್ಯೋಗಿಗಳು ತುಂಬ್ಕೊಳ್ಬೇಕಾದ ದೊಡ್ಡ ಕೆಲಸ ಇದು. ಇದನ್ನೇನಾದರೂ ಈಡೇರಿಸಿದ್ರೆ 2022 ಗೆಲುವು ನಕ್ಕಿನ ಯುವಕರು ಸಿಗ್ತದೆ. ಗ್ಯಾರಂಟಿಯಿಂದ ಅನೇಕ ಮಹಿಳೆಯರ ಗ್ಯಾರಂಟಿ ಆಗ್ತದೆ. ಬಸ್ ಅಡ್ಡಾಡೋರು ಅದು ಫಿಕ್ಸು, ಗ್ಯಾರಂಟಿಂದ್ರೆ ಫಿಕ್ಸು, ಮ್ಯಾಲೆ ನೌಕರಿ ಯುವಕರು ಫಿಕ್ಸು. ಮತ್ತು ಸುಲಭವಾಗಿ ಗೆಲ್ಲುವುದನ್ನು ಮುಂದೆ ಬಂದಾಗ ನೋಡಿ ಅದು ಸಮಯ ಇದ್ದೇ ಇರ್ತದೆ ಎಲ್ಲದಕ್ಕೂ. ಆದರೆ ಈಗ ಮಾತ್ರ ಸಮಯ DK ಅವರು ಈ ಸಮಸ್ಯೆಯನ್ನು ದೂರ ಮಾಡಿಕೊಂಡ್ರೆ ನಿಶ್ಚಿತವಾಗಿಯೂ ಮುಂಬರುವ ಚುನಾವಣೆಯಲ್ಲಿ ಇದ್ರ ಇಫೆಕ್ಟ್ ಆಗ್ತದೆ. ಇದನ್ನು ಹುಡುಕ್ತಾ ಇದ್ದಾರೆ BJPಗರು ಮತ್ತು JDSಗರು. ನೀವಾಗಿ ಹೋಗಿ ತಾಟ ಮುಂದಿಟ್ಟು ₹100 ಊಟ ಮಾಡೋದು ಅವ್ರು ಯಾಕೆ ಬಿಡ್ತಾರೆ ರೀ? ತೊಗೊಂಡು ಊಟ ಮಾಡ್ತಾರೆ. ಇದನ್ನು ವಿಚಾರ ಮಾಡ್ಬೇಕಾಗಿ ಸಿದ್ದರಾಮಯ್ಯನವರಾಯ್ತು, DK ಅವರಾಯ್ತು, DK ಮತ್ತು ಸಿದ್ದರಾಮಯ್ಯರ ಮಗ ಯತೀಂದ್ರವರು ಹೇಳಿದ್ದಾರೆ ಇದು ಆಗಬೇಕು ಹಾಗೆ ಮಾತಾಡಿದ್ದಾರೆ. ಅವರು ಯೋಜನೆ ಕೈ ಬಿಡಲು ಸಾಧ್ಯವಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಬುದ್ಧಿವಂತರು ಇಲ್ಲ ಅಂತಲ್ಲ, ಆದರೆ ಜನರ ಮನವನ್ನು ಅದನ್ನು ರೈತರು ಬಹುಸಂಖ್ಯಾತರಿದ್ದಾರೆ ಅವರ ಒಂದು ವಿರೋಧವಾಗಿ ಅವ್ರಿಗೆ ಮತ್ತೆ ಉಳಿದ ಸಂಘಟನೆಗಳು ಬರ್ತಾ ಇದ್ದಾವೆ. ರೈತ ಸಂಘಟನೆಗಳು BJP JDS ಬಿಟ್ಟರೆ ಅದನ್ನು ಉಳಿದವರು ಬರ್ತಾ ಇದ್ದಾರೆ. ಅದನ್ನು ಈಗ ನೋಡ್ರೆ ಡೆಲ್ಲಿ ಒಳಗೆ ಏನಾಯ್ತು, ಅಣ್ಣಾ ಹಜಾರೆ ಅವರು ಮೂವ್ಮೆಂಟ್ ಮಾಡಿದ್ರು. ಅದು ಲಾಭ ಯಾರಿಗಾಯಿತು? BJPಗೆ ಆಯಿತು. ಮೋದಿ ಅವರು ಪ್ರಧಾನಿ ಆದರು. ಹಂಗೆ ಇಲ್ಲಿ ಪರಿಸ್ಥಿತಿ. ಇವತ್ತು ಎಲ್ಲ ರೈತರು ಹೋರಾಟ ಮಾಡ್ತಾರೆ. ನಾಳೆ ಎಲೆಕ್ಷನ್ದಲ್ಲೇ ಕಾಂಗ್ರೆಸ್ ಮನೆಗೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗ್ತವೆ. ಆಗ ಲೀಡರ್ ಆಗೋರು ಯಾರಪ್ಪ ಕರ್ನಾಟಕದಲ್ಲಿ? BJP ಸರ್ಕಾರ ಅಥವಾ ಜಂಟಿ ಸರ್ಕಾರ BJP ಮತ್ತು JDS ಇದಕ್ಕೆ ಹಾಜಿ ಮಾಡ್ಕೊಡೋರ ಯಾರಿಗೂ ಗೊತ್ತೇನಾಗ್ತದೆ ಭವಿಷ್ಯದಲ್ಲಿ. ಈಗಂತೂ ಹಿಂಗೆ ಅನಿಸ್ತಾ ಇದೆ. ಇದು ಫೈನಲ್ ಅಂತಲ್ಲ, ಆದ್ರೆ ಬೆಳೆದು ಮಾತ್ರ DK ಅವರನ್ನು ಬೆಳೆದೇ ಕಾಡುವುದೇನೋ. ಅದಕ್ಕಾಗಿ ಎಚ್ಚರ ಅಂತ ಮಾತನ್ನು ಭಾಳ ಜನ ಮಾತಾಡ್ತಾರೆ. ಅದಕ್ಕೆ ಪಕ್ಷದಲ್ಲಿ ಸತೀಶ್ ಜಾರಕಿಹೊಳಿ ಸಹಿತ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಂಡೈರೆಕ್ಟಾಗಿ ಮೃದು ಮಾತುಗಳಿಂದ ಬೇಡಪ್ಪ ಇದನ್ನುವಂಥ ಮಾತನ್ನು ಅದು ಅವ್ರು ಹೇಳೋದ್ರಲ್ಲಿ ಅರ್ಥದ ಏನೂ ಇರಲಿ. ಇನ್ನು DK ಶಿವಕುಮಾರ್ ಬಿಟ್ಟಿದ್ದು ಚಾಲೆಂಜ್ ಮಾಡ್ತಾರೋ ಮಾಡೋದಲ್ಲ ಅಂತೇಳಿ ಎಲ್ಲ ಸಮಯಕ್ಕೆ ತಕ್ಕಂಗೆ ಹುಲ್ಲಿನಂಗೆ ಬಿರುಗಾಳಿ ಬಿಸಿದಾಗ ಹುಲ್ಲು ಬಗ್ಗಿದಂಗೆ ಬಗ್ತಾರೋ ನೋಡಿ ಏನಾಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ ಬಿಡದಿ ಟೌನ್ಶಿಪ್ ಈಗ ಬೇಕಾ ಬೇಡವಾ ಎರಡು DK ಅವರ ಮೇಲೆ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಅನ್ನೋದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ
ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.